ರಾಜ್ಯಕ್ಕೆ ಇನ್ನೂ ಮುಂಗಾರು ಎಂಟ್ರಿ ಕೊಟ್ಟಿಲ್ಲ. ಈ ತಿಂಗಳು 27, 28ಕ್ಕೆ ಎಂಟ್ರಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಬರ್ತಾ ಇರೋ ಮಳೆ ಪೂರ್ವ ಮುಂಗಾರು ಮಳೆ ಅಥವಾ ಮುಂಗಾರು ಪೂರ್ವ. ಆ ಮಳೆಯನ್ನು ಬೆಂಗಳೂರು ತಡ್ಕೊಂಡಿಲ್ಲ. ಒಂದು ರಾತ್ರಿಯ ಮಳೆಯನ್ನು ಬೆಂಗಳೂರು ತಡ್ಕೊಳ್ಳೋಕ್ಕಾಗಿಲ್ಲ. ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟವರು ಇದು ವಾಟರ್ ಬೆಂಗಳೂರು ಆಗ್ಬಿಟ್ಟಿದೆ. ಸೊ ಹಾಗಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿಯ ಮಹಾಮಳೆ, ರಣೆ ಮಳೆಗೆ ಕೊಚ್ಚೋಗಿದೆ ಬ್ರ್ಯಾಂಡ್ ಬೆಂಗಳೂರು. ಯಾವ ಬ್ರ್ಯಾಂಡ್ ಬೆಂಗಳೂರು ಏನೂ ಇಲ್ಲ. ಮೋರಿ ನೀರು, ಮ್ಯಾನ್ ಹೋಲಿಂದ ನೀರು ಉಕ್ಕಿ ಹರಿದಿರ್ತಕ್ಕಂಥದ್ದು ಮನೆಗಳಿಗೆ ನುಗ್ಗಿದೆ. ಬೆಂಗಳೂರು ನಗರದಲ್ಲಿ ನಿನ್ನೆ ರಾತ್ರಿ 103.9 ಮಿಲಿಮೀಟರ್ ಮಳೆ ದಾಖಲು. ಕಳೆದ 10 ವರ್ಷಗಳಲ್ಲಿ ಮೇ ತಿಂಗಳಲ್ಲಿ ಬಂದಿರತಕ್ಕಂಥ ದಾಖಲೆಯ ಮಳೆ ಇದು. ರಾತ್ರಿ ಸುರಿದ ಮಳೆಗೆ ತಗ್ಗು ಪ್ರದೇಶಗಳೆಲ್ಲ ಜಲಾವೃತವಾಗಿವೆ. ನಗರದ ಸಾವಿರಾರು ಮನೆಗಳಿಗೆ ನೀರು ನುಗ್ಗಿದೆ. ಒಂದಲ್ಲ ಎರಡಲ್ಲ, ಸಾವಿರಾರು ಮನೆಗಳು. ಮುಂಗಾರು ಪೂರ್ವದ ಅಬ್ಬರಕ್ಕೆ ಬದುಕು ಅಯೋಮಯವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಮಹಾಮಳೆಯ ಗ್ರೌಂಡ್ ರಿಪೋರ್ಟನ್ನು ನಿಮಗೆ ಏರಿಯಾ ವೈಸ್ ತೋರಿಸ್ತಾ ಹೋಗ್ತೀವಿ. ಇದು ನೋಡಿ, ಇದು ಯಾಕೆ ಮ್ಯಾನ್ಹೋಲ್ ಈ ಥರ ಉಕ್ಕಿ ಹರಿಯುತ್ತೆ ಹೇಳಿ. ನಿಮಗೆ ಒಳಚರಂಡಿಯಲ್ಲಿ ಕಟ್ಕೊಂಡಿರುತ್ತೆ, ಬ್ಲಾಕ್ ಆಗಿರುತ್ತೆ. ಅಲ್ಲಿ ನೀರು ಹರಿಯೋದಕ್ಕೆ ಸರಾಗವಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ಇದು, ಆಮೇಲೆ ಇದೇನು ಡ್ರೈನೇಜ್ ವಾಟರ್, ಇದು ಇಡೀ ಏರಿಯಾದ ಎಲ್ಲರ ಮನೆ ಡ್ರೈನೇಜು ಇಲ್ಲೇ ಒಳಗಡೆ ಹರಿಬೇಕು. ಆ ನೀರು ಈ ಥರ ಉಕ್ಕಿ ಹರಿತಾ ಇದೆ. ಈ ಕಾರ್ ಹಿಂಗೆ ಹೋಗ್ತಾ ಇದೆ, ಅಕ್ಕಪಕ್ಕ ಯಾವುದೋ 2 ವೀಲರ್ ಹೋಗುತ್ತೆ, ಅವ್ನಿಗೆ ಹಾರುತ್ತೆ, ಮನೆಯೆಲ್ಲ ಗಬ್ಬು ವಾಸನೆ ಬರುತ್ತೆ. ಎಂಥ ನರಕ ಅಲ್ವ, ಇದಕ್ಕಿಂತ ನರಕ ಬೇಕಾ ಜನಕ್ಕೆ? ನಿಮಗೆ ಇದು ನೀವೀಗ ನೋಡ್ತಾ ಇರೋದು ಯಲಹಂಕದ ವಿಜುವಲ್ಸು, ನೆಲಮಂಗಲದ ವಿಜುವಲ್ಸು. ನೆಲಮಂಗಲದಲ್ಲಿ ಯಾವ ಪರಿಪ್ರಮಾಣದಲ್ಲಿ ಮಳೆಯಾಗಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗ ಇವತ್ತಿನಿಂದ ಹಲವಾರು ಸ್ಕೂಲು ಕಾಲೇಜುಗಳು ಶುರುವಾಗ್ತಾ ಇದೆ, ಆಯಿತಾ. ಎಲ್ಲ ಕಚೇರಿಗಳಿಗೆ, ಆಫೀಸ್ಗಳಿಗೆ ಕೆಲಸಕ್ಕೆ ಹೋಗಬೇಕು. ಮತ್ತು ಎಲ್ಲ ಇವಾಗ ಶುರುವಾಗುತ್ತೆ ನೋಡಿ ಸಮಸ್ಯೆಗಳು. ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಮಗೆ ಅದು ಮೇಯ್ನ್ ರೋಡ್ಗಳಾಗಿರಬಹುದು ಅಥವಾ ರೆಸಿಡೆನ್ಷಿಯಲ್ ಏರಿಯಾಗಳಾಗಿರಬಹುದು, ಎಲ್ಲೂ ಹೋದರೂ ಈ ಥರ ಆ ಮಳೆ ನೀರು ಹರಿತಾ ಇರೋ ರಭಸವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿನ್ನೆ ರಾತ್ರಿ ಅರೌಂಡ್ 1 ಗಂಟೆ ಹಂಗೆ ಮಳೆ ಶುರುವಾಗಿದ್ದು 6 ಗಂಟೆ ತನಕ ಬಂದಿದೆ. BBMPಯ 4 ವಲಯದಲ್ಲಿ ಮಳೆ ಆರ್ಭಟ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತೀವಿ. ಮಹದೇವಪುರದ ಪೂರ್ವ ವಲಯ, ಬೊಮ್ಮನಹಳ್ಳಿ, ಯಲಹಂಕ ವಲಯದಲ್ಲಿ ಭಾರಿ ಮಳೆ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆಮೇಲೆ ನಾವು ನಿಮ್ಗೆ ಹೇಳೋಕೆ ಹೊರಟಿರುವಂತಹ ಏರಿಯಾಗಳಿರ್ಬೋದು ಅಥವಾ ವಲಯ ಇರ್ಬೋದು, 110ಕ್ಕೂ ಹೆಚ್ಚು ಪ್ರದೇಶಗಳು ತತ್ತರಿಸಿ ಹೋಗಿರೋದು, ಮನೆಗಳಿಗೆ ನೀರು ನುಗ್ಗಿ ಲೇಔಟ್ಗಳು ಜಲಾವೃತ ಆಗಿರೋದು. ಆಮೇಲೆ ಇದು ಫಸ್ಟ್ ಟೈಮ್ ಅಲ್ಲ ನಾವು ಈ ಏರಿಯಾಗಳ ಹೆಸರು ಹೇಳ್ತಾ ಇರೋದು, ವಲಯದ ಹೆಸರು ಹೇಳ್ತಾ ಇರೋದು. ಕಳೆದ 15 ವರ್ಷಗಳಿಂದ ಕೂಡ ಇದೇ ಪರಿಸ್ಥಿತಿ, ಒಂದೂ ಬದಲಾಗಿಲ್ಲ. ರೋಡ್ಗಳು ನೋಡೋದಕ್ಕೆ ಭಾಳ ಬ್ರಾಡ್ ಆಗಿದೆಯೇನೋ ಅಂತ ಅನಿಸುತ್ತೆ, ಆದರೆ ನೀರು ನಿಂತು ಮಿನಿ ನದಿಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಯಾವುದೇ ಅಂಡರ್ಪಾಸ್ಗಳು ಕೂಡ ಯೋಗ್ಯವಲ್ಲದ ಸ್ಥಿತಿಗೆ ತಲುಪಿದೆ. ಯಾಕಂದರೆ ಅಕ್ಕಪಕ್ಕದಲ್ಲಿರುವಂತಹ ಡ್ರೈನೇಜ್ ವ್ಯವಸ್ಥೆಯಲ್ಲಿ ನಾವಾಗಲೇ ಹೇಳ್ತಾ ಇದ್ವಿಯಲ್ಲ, ಹೂಳೆತ್ತಲ್ಲ, ಚರಂಡಿಗಳನ್ನು ಕ್ಲೀನ್ ಇಟ್ಕೊಳ್ಳಲ್ಲ. ಆಮೇಲೆ ನೀರಿನ ಸಾಮರ್ಥ್ಯ ಎಷ್ಟೇ ಬರಲಿ, ಒಂದು ಪ್ಲ್ಯಾಂಡ್ ಸಿಟಿ ಮಾಡಿದ್ರೆ ಅಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಮೈಸೂರಿನ ಬಗ್ಗೆನೇ ಮಾತಾಡೋಣ. ಮೈಸೂರಿನ ಮಹಾರಾಜರ ದೂರದೃಷ್ಟಿ ಹೇಗಿತ್ತು ಅಂದರೆ, ಎಷ್ಟು ಪ್ಲ್ಯಾಂಡ್ ಆಗಿತ್ತು ಅಂದರೆ, ಎಷ್ಟೇ ಮಳೆ ಬಂದರೂ ಕೂಡ ಲೋ ಲೈನ್ ಏರಿಯಾ ಬಿಟ್ಟು ಇನ್ನೆಲ್ಲೂ ಪ್ರಾಬ್ಲಮ್ ಆಗಲ್ಲ, ನೀರೇ ನಿಲ್ಲಲ್ಲ. ಬಟ್ ಬೆಂಗಳೂರು ನೋಡಿ, ಪಕ್ಕದಲ್ಲೇ ಇರುವಂತಹ ಬೆಂಗಳೂರಿನ ಕತೆ ನೋಡಿ, ಅಲ್ಲಿ ರಬ್ಬರ್ ಬೋಟ್ಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ ರೆಸ್ಕ್ಯೂ ಮಾಡೋದಕ್ಕೆ ಅಂತ ಹೇಳಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡೋದ್ರ ಬದಲು ಸರ್ಕಾರ ಪ್ರಾಬಬ್ಲಿ ಫ್ಲೋಟಿಂಗ್ ಬೆಂಗಳೂರು ಪ್ರಾಧಿಕಾರ ಮಾಡಬೇಕು ಅಂತ ಅನಿಸುತ್ತೆ. ಮನೆಗಳಲ್ಲಿರುವಂತಹ ವಸ್ತುಗಳು ನೋಡಿ, ಚೆಲ್ಲಾಪಿಲ್ಲಿ ಆಗಿರೋದು, ದಿನ ಬಳಕೆ ಮಾಡುವಂತಹ ದಿನಸಿ ಐಟಮ್ಗಳ ಹಾನಿಯಾಗಿರೋದು ನೋಡಿ. ಪಾಪ ವಯೋವೃದ್ಧರ ಕತೆ ನೋಡಿ, ಇವ್ರಿಗೆ ಸ್ಟ್ರೋಕ್ ಎಲ್ಲ ಆಗಿದೆ. KP ಅಗ್ರಹಾರದ ಮನೆಗಳಲ್ಲಿ ನೀರು ನುಗ್ಗಿದೆ, ಅವ್ರಿಗೆ ಬೆಡ್ಡಿಂದ ಇಳಿಯೋಕ್ಕಾಗಲ್ಲ, ಇಳಿದ್ರೆ ಕೊಳಕು ನೀರು.